ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಈ ಯುಕ್ತಿ ಏನಿದೆ ಅದನ್ನ ಬಳಸ್ಕೊಂಡು ಇವತ್ತು ತಾವು ಹೋರಾಟ ಮಾಡ್ತಾ ಇದ್ದೀರಿ. ಏನಿದು ಮೇ 31ನೇ ತಾರೀಕು ಮಿಸ್ಸಿಂಗ್ ಆದಂತಹ ಮಹದೇವಪ್ಪ ಹರಿಜನ್ ಅಲಿಯಾಸ್ ಪೂಜಾರಿ, ತದನಂತರ 4ನೇ ತಾರೀಕು ಮೃತದೇಹದ ಬಾಡಿ ಸಿಕ್ಕಿರುತ್ತೆ. 3ನೇ ತಾರೀಕು ಬಟ್ 4ನೇ ತಾರೀಕು ಅದು 174C ರಿಜಿಸ್ಟರ್ ಆಗುತ್ತೆ, ಸಂಶಯಾಸ್ಪದ ಸಾವು ಅಂತ ಹೇಳಿ. ಯಾಕಂತಂದರೆ ತಾವು ಕೂಡ ಸಿಕ್ಕಿರುವಂಥ ಬಾಡಿ ಪಿಕ್ಚರ್ನ ತಾವು ನೋಡಿದ್ದೀರ ಅಂತಂದರೆ ಕಂಪ್ಲೀಟ್ಲಿ ಡಿಕಾಂಪೋಸ್ ಆದಂಥ ಒಂದು ದೇಹದ ಭಾಗವನ್ನು ಸಿಕ್ಕಿರುತ್ತೆ. ಆ ದೇಹದ ಬಾಡಿಯನ್ನು ನೋಡಿಬಿಟ್ರೆ ನಾವು ಅದನ್ನು ಒಳ್ಳೆ FSL ಡಾಕ್ಟರ್ಸನ್ನು ಬಿಜಾಪುರದಿಂದ ಇಲ್ಲೇ ಸಿಂದಗಿಗೆ ಕರೆಸಿಬಿಟ್ಟು ಅದರದ್ದು ಪೋಸ್ಟ್ ಮಾರ್ಟಮನ್ನು ಮಾಡಿಸಿರುತ್ತೆ. ಯಾಕೆಂತಂದರೆ ಈ ರೀತಿ ಡಿಕಾಂಪೋಸ್ಡ್ ಬಾಡಿ ಸಿಕ್ಕಾಗ ದೇಹದ ಮೇಲಿನ ಗುರುತುಗಳು ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ, ಡಿಕಾಂಪೋಸ್ ಆಗಿ ಹೋಗಿರುತ್ತೆ. ದೇಹದ ಒಳಭಾಗದಲ್ಲಿ ಏನಾಗಿದೆ, ಯಾಕಂತಂದರೆ ಕೈ ಕಾಲು ಕೆಲವೊಂದಿಷ್ಟು ಭಾಗಗಳು ಹೋಗಿದ್ದಿದೆ. ಬಿಜಾಪುರದಿಂದ ಒಬ್ಬರು ಎಕ್ಸ್ಪರ್ಟ್ ಡಾಕ್ಟರ್ಸನ್ನು ಕರೆಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಇದು ತಲೆಗೆ ಬಲವಾದಂಥ ಹೊಡೆತ ಮತ್ತು ಎಡಭಾಗದಲ್ಲಿ ರಿಬ್ಸ್ ಕಟ್ ಆಗಿದ್ದಾವೆ ಅಂತಂತೇಳಿ ವರದಿ ಬಂದ ಮೇಲೆ ಜೂನ್ 12ನೇ ತಾರೀಕು ಮರ್ಡರ್ ಕೇಸು ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆಯಾಗಲಿ ಯಾವುದೇ ರೀತಿಯಂಥ ಒಂದು ಅನಾಥ ಶವ ಸಿಕ್ಕಿರಲಿ ಅಥವಾ ಗುರುತಿರ್ಲಾರ್ದಂಥ ಕೇವಲ ಬೋನ್ಸ್ಗಳೇ ಸಿಕ್ಕಿರಲಿ, ಏನೇ ಸಿಕ್ಕಿರಲಿ, ಪೊಲೀಸ್ ಇಲಾಖೆ ಬಾಡಿ ಯಾವುದೇ ರೀತಿ ಅನ್ನೋನಂಥ ಬಾಡಿ ಸಿಕ್ಕಾಗ ಯಾವುದೇ ಪ್ರಕರಣಗಳಲ್ಲಿನೂ ಕೂಡ ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಅತ್ಯಂತ ಸೀರಿಯಸ್ ಆಗಿನೇ ತೊಗೊಂಡು ಮಾಡಿರುತ್ತೆ. ಯಾಕಂದರೆ ಸಿಂದಗಿಯಲ್ಲಿನೇ ಈಗ ನಾನು ಬಂದಾದಮೇಲೆ ಹೋದ ವರ್ಷದ 2 ಕೇಸುಗಳು, ಒಂದು ಕಲ್ಕೇರಿ ಏನು ಕೆನಾಲ್ದಲ್ಲಿ, ಅದೇ ಕಲ್ಕೇರಿ ಪೊಲೀಸ್ ಸ್ಟೇಷನ್ ಇದೆ, ಕಲ್ಕೇರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಹತ್ರ ಏನು ಕಾಲುವೆಯಲ್ಲಿ ಹಾಕಿರುವಂಥ ಬಾಡಿ ಸಿಂದಗಿಯಲ್ಲಿ ಸಿಕ್ಕಿರುತ್ತೆ. ಸಿಕ್ಕಾಗ ಬರೀ ಬೋನ್ಸ್ ಅಷ್ಟೇ ಇದೆ, ಬಾಡಿ ಡಿಕಾಂಪೋಸ್ಡ್ ಬಾಡಿ ಐಡೆಂಟಿಫೈ ಆಗಲಾರದಾಗುತ್ತೆ. ಸೊ ಅದು ಕೂಡ ಪ್ರಕರಣ ಸುಮಾರು 1 ವರ್ಷ ಆದ ಮೇಲೆ ಆರೋಪಿಗಳು ಪತ್ತೆ ಆಗ್ತಾರೆ. ಹಾಗೆ 1 ವರ್ಷ ಆಗಿತ್ತು, ಅದಕ್ಕೆ ಕೇಳೋರು ಇಲ್ಲ, ಯಾರೂ ಇರಲಿಲ್ಲ. ಆದರೂ ಕೂಡ ಪೊಲೀಸ್ ಇಲಾಖೆ ಅದನ್ನು ಬಿಡಲಿಲ್ಲ. ಈಗ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ನಾನು ಹೇಳೋದು ಪ್ರತಿಭಟನೆ ಮಾಡ್ದಲ್ಲೇ ಪೊಲೀಸ್ ಇಲಾಖೆ ಸೀರಿಯಸ್ ಆಗಿ ಮಾಡುತ್ತೆ ಅಂತಲ್ಲ. ಎಷ್ಟೋ ಅನಾಥ ಶವಗಳು ಸಿಗದೇ ಇದ್ದಂಥ ಹಲವಾರು ಕೇಸುಗಳಲ್ಲಿ ಸಿಂದಗಿಯಲ್ಲೇ ಕಳೆದ 1 ವರ್ಷದಲ್ಲಿ 2 ಪ್ರಕರಣಗಳು ಈ ರೀತಿ ಪತ್ತೆಯಾಗಿದ್ದಾವೆ. ಅಂದರೆ ನಾನು ಹೇಳೋದಿಷ್ಟೇ, ನೀವು ನ್ಯಾಯ ಸಿಗಬೇಕು ಅಂದರೆ ಪ್ರತಿಭಟನೆ ಮಾಡಬೇಕಂತಂತಲ್ಲ, ಪೊಲೀಸ್ ಇಲಾಖೆ ತನ್ನದೇ ಆದಂಥ ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಅದು ಒಂದು. 2ನೇದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಈ ಪ್ರಕರಣವನ್ನು ಹಲವಾರು ಬಾರಿ ಕೇಸ್ ಫೈಲ್ಸ್ಗಳ ಬಗ್ಗೆ ಸ್ಟಡಿ ಮಾಡಲಾಗಿದೆ. ಆಮೇಲೆ ನೀವೇನು ಆರೋಪ ಮಾಡ್ತಾ ಇದ್ರೆ ಆರೋಪಿಗಳ ಮೇಲೆ ಆಗಿರ್ಬೋದು, ಎಲ್ಲ ಆಯಾಮಗಳಲ್ಲಿಯೂ ಕೂಡ ತನಿಖೆ ನಡೀತಾ ಇದೆ. ಈಗಾಗಲೇ ಮಾನ್ಯ ನ್ಯಾಯಾಲಯದಿಂದ, ಯಾಕಂತಂದರೆ ಒಂದು ಪ್ರಕರಣಕ್ಕೆ ತನ್ನದೇ ಆದಂಥ ಆಯಾಮಗಳಿರ್ತವೆ. ಪ್ರತಿಯೊಂದು ಪ್ರಕರಣ ಒಂದೇ ರೀತಿ ಇರಲ್ಲ. ಇದೊಂದು ಎಕ್ಸಾಮ್ ಬರ್ದಂಗೆ, ಪ್ರತಿಯೊಂದು ಪ್ರಕರಣ ಹೇಗಂತಂದರೆ ಒಂದು ಎಕ್ಸಾಮ್ ಬರ್ದಾಗೆ, ಪ್ರತಿ ಎಕ್ಸಾಮ್ ಬರೀಬೇಕು ಅಂದರೆ ನೀವು ತಯಾರಿ ಮಾಡಲೇಬೇಕು. ತಯಾರಿ ಮಾಡಿ ಆ ಎಕ್ಸಾಮನ್ನು ಫೇಸ್ ಮಾಡಿ ಪಾಸ್ ಆದಾಗೆ ಪ್ರತಿಯೊಂದು ಪ್ರಕರಣ ತನ್ನದೇ ಆದಂಥ ಚಾಲೆಂಜಸ್ಗಳನ್ನು ಹೊಂದಿರುತ್ತೆ. ಪ್ರಕರಣಕ್ಕೆ ಏನು ಬೇಕಾಗುತ್ತೆ, ಒಂದು ದೇಹಕ್ಕೆ, ನಮ್ಮ ಶರೀರಕ್ಕೆ ಹೇಗೆ ಅಸ್ಥಿ ಪಂಜರದ ಜೊತೆಗೆ ಮಾಂಸಖಂಡಗಳು ಮತ್ತು ಅದಕ್ಕೆ ಜೀವ ತುಂಬದಾಗ ಅದಕ್ಕೊಂದು ಸ್ವರೂಪ ಬರುತ್ತೆ. ಅದೇ ರೀತಿ ಒಂದು ಪ್ರಕರಣಕ್ಕೆ ಕೇವಲ ಆರೋಪ ಒಂದೇ ಏನೂ ಸಾಧ್ಯ ಆಗಲ್ಲ. ಆ ಆರೋಪಗಳ ಜೊತೆಗೆ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಒಂದು ಅಸ್ಥಿ ಪಂಜರಕ್ಕೆ ಹೇಗೆ ಮಾಂಸಖಂಡಗಳು, ಅದಕ್ಕೆ ಜೀವ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಒಂದು ಪ್ರಕರಣಕ್ಕೆ ಅಷ್ಟೇ ಬೇಕಾಗಿರೋದೇನು ಅಂತಂದರೆ ಸಾಕ್ಷ್ಯಾಧಾರಗಳು. ಆ ಸಾಕ್ಷ್ಯಾಧಾರಗಳ ಕಲೆಯನ್ನು ಪೊಲೀಸ್ ಇಲಾಖೆ ಇವಾಗ ಮಾಡ್ತಾ ಇರೋದು. ಮಾನ್ಯ ನ್ಯಾಯಾಲಯದ ಅನುಮತಿಯೊಂದಿಗೆ ಈಗೇನು ನಮ್ಮ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್, ವೈಜ್ಞಾನಿಕವಾದಂಥ ತನಿಖೆ ಏನಿದೆ, ಪಾಲಿಗ್ರಫಿ ಮತ್ತು ಬ್ರೈನ್ ಮ್ಯಾಪಿಂಗು, ಇಂಥ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಅದಕ್ಕೆ ಕೋರ್ಟು ಕೂಡ ಪರ್ಮಿಷನ್ ಕೊಟ್ಟಿದ್ದಿದೆ ಮತ್ತು FSLಗಳು ದಿನಾಂಕಗಳನ್ನು ಕೊಟ್ಟಿದ್ದಿದೆ. ಸೊ ಅವು ಅಕ್ಟೋಬರ್ 8ವರೆಗೂ ಕೂಡ ನಮಗೆ ದಿನಾಂಕಗಳು ಮತ್ತು ಪರ್ಮಿಷನ್ಸ್ಗಳು ಇದೆ. ಸೊ ಹಾಗಾಗಿ ಈ ಸೈಂಟಿಫಿಕ್ ತನಿಖೆ ಏನಿದೆ, ವೈಜ್ಞಾನಿಕ ತನಿಖೆ ಏನಿದೆ, ನಿಮ್ಮ ಕೇಸನ್ನು ಅದನ್ನು ಬಲಪಡಿಸುತ್ತೆ ಹೊರತು ಅದನ್ನು ವೀಕ್ ಪಡಿಸಲ್ಲ. ಸೊ ಅದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಕೆಲವೊಂದಿಷ್ಟು ಜನ ಹೇಳಿದರು, ಸರ್ ಇದು ಪ್ರಕರಣ 3 months ಆಯಿತು, ಲೇಟ್ ಆಯಿತು ಅಂತಂತೇಳಿ. ನನ್ನ ಅನುಭವದ ಪ್ರಕಾರ ಈ ಪ್ರಕರಣದಲ್ಲಿ ಇಷ್ಟೊಂದು ತ್ವರಿತಗತಿಯಲ್ಲಿ ಪಾಲಿಗ್ರಫಿ ಮತ್ತು ಬ್ರೈನ್ ಮ್ಯಾಪಿಂಗ್ ಆಗಿರೋದು ಬೇರೆ ಕೇಸು ನನ್ನ ಗಮನದಲ್ಲಿ ಈ ಜಿಲ್ಲೆಯಲ್ಲಿ ಯಾವುದೂ ಇಲ್ಲ. ಪಾಲಿಗ್ರಫಿ ಮತ್ತು
ಬ್ರೈನ್ ಮ್ಯಾಪಿಂಗ್ ಯಾವಾಗ ಆಗ್ತದೆ ಅಂತಂದ್ರೆ ಸುಮಾರು 6-7 ತಿಂಗಳಾದ ಮೇಲೆ ಯಾವುದೇ ರೀತಿಯಾದಂತಹ ಏನೋ ಕುರುಹುಗಳು ಕಂಡು ಬರದೇ ಇದ್ದಾಗ ಅವಾಗ ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೆ ಇದನ್ನು ನಾವು ಮಾಡ್ತಾ ಹೋಗ್ತೀವಿ. ಆದರೆ ಈ ಪ್ರಕಾರದಲ್ಲಿ 2 ತಿಂಗಳಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಯಾಕಂತಂದರೆ ಆ ಕನ್ಸರ್ನು, ಆ ಸೀರಿಯಸ್ನೆಸ್ಸು ಪೊಲೀಸ್ ಇಲಾಖೆಗೆ ಇತ್ತು. ಹಲವಾರು ಬಾರಿ ಇಲ್ಲಿ ವೇದಿಕೆಯಲ್ಲಿ ಕೂತಂತಹ ಅಶೋಕ್ ಚಲ್ವಾದಿಯವರಾಗಿರ್ಬೋದು, ಚಂದ್ರಕಾಂತ್ ಸಿಂಘೆಯವರಾಗಿರ್ಬೋದು, ಕೋಳಿಯವರಾಗಿರ್ಬೋದು, ರಮೇಶ್ ಹಾಸಂಗಿ, ವಿನಾಯಕ್ ಗುನ್ಸಾಗರು, ದಿಂಡುಗಾರು, ಪ್ರಕಾಶ್, ಆಮೇಲೆ ಓಲೇಕಾರ್ ಅವರು, ಶರಣು ಸಿಂಗೆ, ಹೌದಾ, ಇವರೆಲ್ಲ ಹೋರಾಟಗಾರರಿಗೆ ನನಗೆ ಪರಿಚಯ ಆಗಿಬಿಟ್ಟಿದ್ದಾರೆ ಬೈ ನೇಮ್. ಯಾಕೆಂತಂದರೆ ಅಷ್ಟೊಂದು ಸಾರಿ ಅವ್ರು ನನ್ನ ಆಫೀಸಿಗೆ ಬಂದು ಹೋಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಕುಟುಂಬಸ್ಥರನ್ನು ಕೂಡ ಬಂದು ಹೋಗಿದ್ದಾರೆ. ಸೊ ನೀವು ಯಾವಾಗ ಬಂದಿದ್ದೀರಾ, ಪ್ರತಿಯೊಂದು ಆ ಪ್ರಕರಣ, ಅದಕ್ಕೆ ನೀವು ಬಂದಾಗ ಕೇಳಿದಾಗಲೇ ಈ ಪ್ರಕರಣ ತ್ವರಿತಗತಿಯಲ್ಲಿ ಇಷ್ಟು ಫಾಸ್ಟಾಗಿ ಬಂದಿರೋದು ಇವಾಗ. ಹಾಗಾಗಿ ಈ ಪ್ರಕರಣದಲ್ಲಿ ಯಾರೇ ಆರೋಪಿಗಳಿರಲಿ, ಅದು ಕೆಲವೊಂದಿಷ್ಟು ಅನುಮಾನಗಳು ತಮಗೆ ಬಂತು. ಬಾಹ್ಯ ಒತ್ತಡಗಳು, ಇಂಥ ಪ್ರಕರಣಗಳಿಗೆ ಯಾವುದೇ ರೀತಿಯಾದಂಥ ಬಾಹ್ಯ ಒತ್ತಡಗಳು ಪೊಲೀಸ್ ಇಲಾಖೆಗೆ ಇಲ್ಲ, ಇರೋದೂ ಇಲ್ಲ, ಅಂಥವು ಬರೋದೂ ಇಲ್ಲ. ಒಂದನೇದು ಪೊಲೀಸ್ ಅಧಿಕಾರಿಗಳದ್ದಾಗಿರ್ಬೋದು, ಹೌದಾ, ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಪ್ರಕರಣ ಇರಲಿ, ಹೌದಾ, ಇದಕ್ಕೆ ಕೇಳ್ತಾ ಇದ್ದಾರೆ ಅಂತಂತೇಳಿ ಇದಕ್ಕೆ ಸೀರಿಯಸ್ನೆಸ್ ಅಂತಂತಾರೆ. ಕೇಳಲೇ ಇರದಂಥ ಹಲವಾರು ಪ್ರಕರಣಗಳನ್ನು ಕೂಡ ಗಂಭೀರವಾಗಿಯೇ ಅವುಗಳನ್ನು, ಯಾಕಂತಂದರೆ ಒಬ್ಬ ವ್ಯಕ್ತಿಯ ಸಾವು ಅಂತಂತಂದರೆ ಅಥವಾ ಅದು ನೋವು ಅಂತಂತಂದರೆ ಅದರ ಹಿನ್ನೆಲೆ ನಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ಪ್ರಕರಣಕ್ಕೆ ಈಗಾಗಲೇ ಸಾಕಷ್ಟು ಪ್ರಗತಿ ಆಗಿದೆ. ನಾನು ಬಂದು ಈಗ 3 ಗಂಟೆಗೆ ಬಂದು ಸುಮಾರು 2 ಗಂಟೆ ನಾನು ಆ ಕೇಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೆ. ನಾನು ಇದೇ ಫಸ್ಟ್ ಟೈಮ್ ಅಂತಲ್ಲ, ಹಲವಾರು ಬಾರಿ ಇದ್ರ ಬಗ್ಗೆ ಚರ್ಚೆಗಳನ್ನು ಕೂಡ ಆಗಿದ್ದಾವೆ. ತನಿಖೆ ಪ್ರಗತಿಯಲ್ಲಿದೆ. ಆದರೆ ನ್ಯಾಯಾಲಯ ಮತ್ತು FSL ಒಂದು ಫ್ರೇಮ್ವರ್ಕ್ ಇದೆ, ಚೌಕಟ್ಟಿದೆ. ಆ ಚೌಕಟ್ಟಿನ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಏನು ಸಮಯ ಬೇಕು ಆ ಸಮಯವನ್ನು ಕೊಟ್ಟರೆ ಖಂಡಿತ ಈ ಪ್ರಕರಣ ಪತ್ತೆ ಆಗೇ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಕೇಳ್ಕೊಳ್ಳೋದೇನು ಅಂತಂತಂದರೆ, ಈಗ ಸುಮಾರು ನೀವು 8-9 ದಿನದಿಂದ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ. ನಾನು ಇಲ್ಲಿ 3ನೇ ದಿನಕ್ಕೆ ಬರೋದಕ್ಕೆ ರೆಡಿಯಾಗಿದ್ದೆ. ನೀವು ಯಾವಾಗ ಸಿಂದಗಿ ಪಟ್ಟಣಕ್ಕೆ ಬಂದು ಈ ಪ್ರತಿಭಟನೆ ಮುಟ್ಟುತ್ತೆ 3ನೇ ದಿನಕ್ಕೆ ಬರೋದಕ್ಕೆ ರೆಡಿಯಾಗಿದ್ದೆ. ಆದರೆ ಹೋರಾಟಗಾರರದ್ದು ಎಲ್ಲರದ್ದು ಏನೋ ಒಂದೇ ರೀತಿಯಾದಂಥ ತೀರ್ಮಾನ ಮತ್ತು ಅದಕ್ಕೊಂದು ಏನೋ ಹೋರಾಟದ ಸ್ವರೂಪವನ್ನು ಅವ್ರು ಕೊಡಬೇಕು ಅನ್ನೋದು ಅವ್ರ ನಿರ್ಧಾರ ಆಗಿತ್ತು. ಏನಂತಂದರೆ ಇದು ಜನರಿಗೆ ಗೊತ್ತಾಗಬೇಕು, ಪತ್ರಿಕೆಯವರಿಗೆ ಗೊತ್ತಾಗಬೇಕು, ಹೌದಾ, ಆಡಳಿತಕ್ಕೆ ಗೊತ್ತಾಗಬೇಕು ಅಂತಂದರೆ. ಆಡಳಿತಕ್ಕೆ ನಮ್ಗೆ ಈಗಾಗಲೇ ಅದ್ರ ಬಗ್ಗೆ ಗೊತ್ತಿತ್ತು. ಹಾಗಾಗಿ ಇಲ್ಲಿ ಕುಟುಂಬಸ್ಥರು ಇದ್ದಾರೆ, ನೊಂದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಪ್ರತಿದಿನ ಕೇಳ್ತಿದ್ದೆ, ನಾನು ಬರ್ತೀನಿ, ವಿಲ್ ಇಟ್ಟ ಏನು ಅಂತಂತಂದರೆ ಈ ಪ್ರಕರಣ ಪತ್ತೆ ಮಾಡೇ ಮಾಡುತ್ತೆ ಪೊಲೀಸ್ ಇಲಾಖೆ, ಪ್ರತಿಭಟನೆ ಕೈ ಬಿಡಿ ಅಂತಂತೇಳಿ. ಸೊ ಇವಾಗಲೂ ಕೂಡ ನಾನು ಇದನ್ನೇ ಹೇಳ್ತಾ ಇರೋದು. ಈಗ ಈ ವಿಚಾರ ನನ್ನ ಗಮನಕ್ಕೆ ಬಂದಿದೆ ಅಂತಂದರೆ ಇದರ ಮೇಲೆ SP ಕೇಸ್ ಇದ್ದಾಗೆ ಒಂದು ರೀತಿ, ಹೌದಾ. ಸೊ ಈಗ CP ಆಯಿತು, PS ಆಯಿತು, ಈಗ SPನೇ ಬಂದು ನಿಮಗೆ ಮಾತಾಡ್ತಿರ್ಬೇಕಂದ್ರೆ ಈ ಪ್ರಕರಣ ಇನ್ಮೇಲೆ ಈಗ SP ಕೇಸ್ ಇದ್ದಾಗೆ. ಇದು ಸಂಪೂರ್ಣ ನನ್ನ ಜವಾಬ್ದಾರಿ ಇನ್ಮೇಲೆ. ಹಾಗಾಗಿ ಈಗೇನು ಪ್ರಕರಣಕ್ಕೆ ನಮಗೆ ನಿರ್ದಿಷ್ಟವಾದಂಥ ಟೈಮ್ ಏನಿದೆ ಅದು ನಮಗೆ ಬೇಕಾಗುತ್ತೆ. ಅದಕ್ಕೆ ತಾವು ಸಹಕಾರ ಕೊಡಬೇಕು. ಈ ಪ್ರಕರಣದಲ್ಲಿರುವಂಥ ಆರೋಪಿಗಳು ಯಾರೇ ಇರಲಿ ಅದನ್ನು ಪತ್ತೆ ಮಾಡುವಂಥ ಕಾರ್ಯವನ್ನು ಪೊಲೀಸ್ ಇಲಾಖೆ ಮಾಡುತ್ತೆ. ಆ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದೀರಾ. ನಾವು ಕೇಳ್ಕೊಳ್ಳೋದೇನು ಅಂತಂತಂದರೆ ಈ ಪ್ರತಿಭಟನೆಯನ್ನು ಇಲ್ಲೇ ಕೈ ಬಿಟ್ಟು ಅವ್ರಿಗೇನು ಕುಟುಂಬಸ್ಥರಿಗೆ ಯಾವ ರೀತಿಯಾದಂಥ ಪೊಲೀಸ್ ಇಲಾಖೆಯ ಭದ್ರತೆ ಬೇಕು, ಈಗಾಗಲೇ ಅದನ್ನು ನಾವು ಆಲ್ರೆಡಿ ಅರೇಂಜ್ಮೆಂಟು ಕೂಡ ಮಾಡಿದ್ದೀವಿ. ಸೊ ಹಾಗಾಗಿ ಈ ಪ್ರತಿಭಟನೆಯನ್ನು ಕೈ ಬಿಡಿ. ನಮಗೆ ಏನು ಕಾಲಾವಕಾಶ ಬೇಕಾಗಿದೆ ಆ ಕಾಲಾವಕಾಶವನ್ನು ಕೊಟ್ಟಿದ್ದೇ ಆಗಲ್ಲಿ ಈ ಆರೋಪಿಗಳನ್ನು ನಾವು ಪತ್ತೆ ಮಾಡೇ ಮಾಡ್ತೀವಿ ಅಂತಂತ ಹೇಳಿ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್.